ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ, ನಾನೊಬ್ಬನ ಜರ್ನಿ ಅಲ್ಲ, ಪ್ರತಿಯೊಬ್ಬರು ಇಲ್ಲಿ ಬಂದಿರೋರು ಅಷ್ಟು ಜನ. ಥಿಯೇಟ್ರ್ ಇಲ್ಲ ಅಂತಂದ್ರೆ ನಾವಿಲ್ಲ. ಏನಕ್ಕೆ ಸಿಂಗಲ್ ಥಿಯೇಟ್ರಲ್ಲಿ ನೋಡ್ರಿ ಇವತ್ತು ಅಧಿಕಾರ ಇದೆ ನಾವು ನಿಂತ್ಕೊಳ್ಳೋಕ್ಕೆ. ಇದೇ ಮಲ್ಟಿಪ್ಲೆಕ್ಸ್ಗೆಲ್ಲ ಹೋಗಿ ನಾವು ಮಾಡೋಕ್ಕಾಗತ್ತಾ? ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ. ಸಿಂಗಲ್ ಥಿಯೇಟ್ರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ಕೆ ಸಾಧ್ಯ. ಇದು ಹೇಳ್ತೀನಿ, ಕೇಳಿಸ್ಕೊಳ್ರಿ. ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡಲ್ಲ. ಆಕ್ಚುಲಿ ಅಣ್ಣ ಪಾಪ ಒಳ್ಳೆ ಇದು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅಲ್ಲಿಯದ್ ವೇರಿಯೇಷನ್ ಬೇರೆ, ಇಲ್ಲಿದ್ ವೇರಿಯೇಷನ್ ಬೇರೆ. ಇಲ್ಲಿ ಪ್ರತಿ ಒಂದು ಟಿಕೆಟು ದುಡ್ಡು ಕೂಡ ನಿರ್ಮಾಪಕನ ಹತ್ರನೇ ಹೋಗೋದು. ಅಲ್ಲಿ ಯಾವುದೇ ಶೇರ್ ಇಲ್ಲ, ಇನ್ನೊಂದಿಲ್ಲ. ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕಂದೇನೆ. ಸೊ ಆದ್ರಿಂದ ಅಣ್ಣ ದಯಮಾಡಿ ನೀವು ಈಗ ಹೇಳಿದ್ರಿ ವರ್ಷಕ್ಕೆ 2 ಅಂತ, ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ. ಖಂಡಿತ ಅಕ್ಟೋಬರ್ಗೆ ನಾನು ಬರ್ತೀನಿ ಅಣ್ಣ, ಇದೇ ಥಿಯೇಟ್ರ್ಗಣ. ಯಾಕಂದ್ರೆ ನಿನ್ನೆ ಕೂಡ ಪ್ರಕಾಶ್ ಹೇಳಿದೆ, ಅಕ್ಟೋಬರ್ಗೆ ಹೇಳ್ಬಿಡು ಚಿನ್ನ, ಅಕ್ಟೋಬರ್ಗೆ ಬಂದೇ ಬರ್ತೀವಿ. ದಮ್ ಕಟ್ಟಾರು ದುಡ್ದು ಬಿಡೋಣ, ಒಟ್ಟಲ್ಲಿ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಅಂತೇಳಿ. ಖಂಡಿತ ಅಕ್ಟೋಬರ್ವರೆಗೆ ಅಣ್ಣ ದಯವಿಟ್ಟು ಥಿಯೇಟ್ರ್ ಕೊಡಿ ಅಣ್ಣ. ಏನಕ್ಕೆ ಅಂತಂದ್ರೆ ಈ ಥಿಯೇಟ್ರಿಗೆ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಇದೇ ಅಂಬರೀಷ ಮಾಡ್ತಾ ಇದ್ವಿ ನಾವು. ನಮ್ಗಲ್ಲಿ KG ರೋಡಲ್ಲಿ ಥಿಯೇಟ್ರ್ ಸಿಗ್ಲಿಲ್ಲ. ನಾನು ಆನಂದನ ಹತ್ರ, ಯಾಕಂದ್ರೆ ಇಲ್ಲಿ ಒಂದು ಅಧಿಕಾರನೂ ಇದೆ ಪಾಪ. ಒಂದ್ಸಲಿ ಕಿತ್ಕೊಂಡು ಇದ್ದೀನಿ ನಿಜ. ಗಲಾಟೆ ಮಾಡಿ ಮನೆ ಹತ್ರ ಹೋಗಿ ಹಾವು ಎಗ್ರಾಡಿ ಪಾಪ ಯಾರೋ ಅಪ್ಪಿಗೆ ಮತ್ತೆ ನಮ್ಮ ರಾಘುಗಂತೂ ಎಷ್ಟೆಲ್ಲ ಮಾತಾಡಿದ್ರು ನಾವು ಫೋನಲ್ಲಿ, ನನಗೆ ಗೊತ್ತದು. ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತಪ್ಪ ಕೊಟ್ಬಿಟ್ರೆ ಅವನಿಗೆ ಥಿಯೇಟರ್ನ ಲೆವೆಲ್ಗೆ ಅವರು ಆಗಿದ್ದಾರೆ, ಇಲ್ಲ ಅಂತಲ್ಲ. ಸೊ ಅದರಿಂದ ಯಾವಾಗ ಅಲ್ಲಿ ನಮಗೆ KG ರೋಡಲ್ಲಿ ಸಿಗ್ಲಿಲ್ಲ ಮೇನ್ ಥಿಯೇಟ್ರು, ನಾವು ಅಂಬರೀಷ್ ಅನ್ನೋ ಸಿನಿಮಾನ ಇದೇ ಮೇನ್ ಥಿಯೇಟ್ರ್ ಮಾಡಿದ್ವಿ ಏನಣ್ಣ. ಸೊ ಆದ್ರಿಂದ ಈ ಥಿಯೇಟ್ರಿಗೆ ತುಂಬ ವ್ಯಾಲ್ಯೂ ಇದೆ. ಸೊ ನೀವೆಲ್ಲ ಇದೇ ಥರ ಥಿಯೇಟ್ರಿಗೆ ಬನ್ನಿ, ನಮ್ಮನ್ನು ಹರಿಸಿ ಬೆಳೆಸಿ. ಸಣ್ಣ ಕಲಾವಿದರು ಏನೋ ನೀವು ಆ್ಯಕ್ಚುಲಿ ಹಾಕೋ ಕೂಳಿಂದ ಬೆಳ್ಕೊತೀವಿ. ಸೊ ಇದೇ ರೀತಿ ಅಣ್ಣ ಪ್ರತಿಯೊಂದು ಸಿನಿಮಾನು ಎಲ್ಲಾರ್ದು ಕರೆಸಿ 50 ದಿನ ಮಾಡಿದವ್ರು ಕರೆಸಿ ಈ ಥರ ಒಂದು ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯೋವರೆಗೂ ಮನೇಲಿ ಇಟ್ಕೋತೀವಿ. ಯಾಕಂದ್ರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಅಂಟ. ಥ್ಯಾಂಕ್ ಯು ಎಲ್ರಿಗೂ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಆಮೇಲೆ ಎಲ್ಲ ನನ್ನ ಸೀನಿಯರ್ಸ್ ಇದ್ದಾರೆ, ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು